ಕೆಳಗಿನ ಯಾವ ಆಯ್ಕೆಯಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ಗರಿಷ್ಠದಿಂದ ಕನಿಷ್ಠದೆಡೆಗೆ ಜೋಡಿಸಲಾಗಿದೆ? ಗರಿಷ್ಠದಿಂದ ಕನಿಷ್ಠದೆಡೆಗೆ ಅಂತಂದ್ರೆ ಇಳಿಕೆ ಕ್ರಮದಲ್ಲಿ ಜೋಡಿಸಿರೋದು ಅಂತ ಅರ್ಥ. ಇಳಿಕೆ ಕ್ರಮ ಅಥವಾ ಡಿಕ್ರೀಸಿಂಗ್ ಆರ್ಡರ್. ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇವುಗಳನ್ನ ಏನ್ ಮಾಡಿದೀವಿ, ಇಲ್ಲಿ ಜೋಡಿಸಿರ್ತಾರೆ ಅಂತ ಅರ್ಥ. ಡಿಕ್ರೀಸಿಂಗ್ ಆರ್ಡರ್ ಜೋಡಿಸ್ಬೇಕು ಅಂತಂದ್ರೆ ಫಸ್ಟ್ ಲಾರ್ಜೆಸ್ಟ್ ನಂಬರ್ ಇರಬೇಕು, ದೊಡ್ಡ ನಂಬರ್ ಫಸ್ಟ್ ಇರಬೇಕು, ಆಮೇಲೆ ಕಡಿಮೆ 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 ಪೂರ್ತಿ ಸಣ್ಣ ನಂಬರ್ ಎಲ್ಲಿರಬೇಕು ಅಂತಂದ್ರೆ ಲಾಸ್ಟ್ ಇರಬೇಕು. ಈ ಕೊಟ್ಟಿರ್ತಕ್ಕಂಥ ನಂಬರ್ಗಳಲ್ಲಿ ನಾವು ಏನು ನೋಡ್ಲಾರ್ದೇನೆ ಒಂದು ಗೆಸ್ ಮಾಡ್ಬೋದು ಏನು ಅಂತಂದ್ರೆ ಪೂರ್ತಿ ಸಣ್ಣ ನಂಬರ್ ಯಾವುದು ಅಂತಂದ್ರೆ -3.8, ಯಾಕಂದ್ರೆ ಇದು ಮೈನಸ್ ಇದೆ ಅದಕ್ಕೆ. ಬಟ್ ಫಸ್ಟ್ ಆಪ್ಷನ್ ಮತ್ತು ಥರ್ಡ್ ಆಪ್ಷನ್ ಅಲ್ಲಿ ಆ -3.8 ಫಸ್ಟ್ ಇದೆ, ಹಾಗಾಗಿ ಈ ಎರಡು ಆಪ್ಷನ್ಗಳು ರಾಂಗ್. ಯಾಕಂದ್ರೆ -3.8 ಲಾಸ್ಟ್ ಇರಬೇಕು, ಯಾಕಂದ್ರೆ ಅದೇ ಪೂರ್ತಿ ಲೋಯೆಸ್ಟ್ ವ್ಯಾಲ್ಯೂ. ಸೊ ಅದೇ ಲಾಸ್ಟ್ ಇರಬೇಕು ಅಂತಂದ್ರೆ ಅದಿರೋದು ಯಾವ ಆಪ್ಷನ್ ಅಲ್ಲಿ? ಸೆಕೆಂಡ್ ಆಪ್ಷನ್ ಅಲ್ಲಿ. ದೇರ್ಫೋರ್ ಈ ಫೋರ್ತ್ ಆಪ್ಷನ್ ಕೂಡ ರಾಂಗ್, ಯಾಕಂದ್ರೆ -3.8 ನಡುವೆ ಬಂದ್ಬಿಟ್ಟಿದೆ, ಹಾಗಾಗಿ ಸೆಕೆಂಡ್ ಆಪ್ಷನ್. ಇಲ್ಲಿ ಏನು ಚೆಕ್ ಮಾಡಿಲ್ಲ, ಆದ್ರೂ ಡೈರೆಕ್ಟ್ ಆಗಿ ಬರ್ದಿದ್ವಿ. ಈಗ ಸಪೋಸ್ ಚೆಕ್ ಮಾಡಿ ಇದು ಮಾಡೋದಾದ್ರೆ, ಸಾಲ್ವ್ ಮಾಡೋದಾದ್ರೆ 38% ಅಂದ್ರೆ 38/100 ಅಂತ 100 ಅಂತ ಅರ್ಥ. ಸೊ ಇದ್ರ ಬೆಲೆ ಎಷ್ಟು ಬರ್ತದೆ? 0.38 ಅಂತ ಬರ್ತದೆ. ಇನ್ನು 3/8 ಏನಾದ್ರೂ ನಾವು ಸಾಲ್ವ್ ಮಾಡಿದ್ರೆ 3/8 ಅಂದ್ರೆ 0. ಇಲ್ಲಿ ಡಿವೈಡ್ ಮಾಡಿದ್ರೆ 0. ಇಲ್ಲಿ 30 ಆಯ್ತು. 8 3 24, 8 3 24 ಅಂದ್ರೆ ಇಲ್ಲಿ 6 ಉಳಿತು. 0 ಕೊಟ್ರೆ 8 7 56. ನೋಡಿ 0.37 ಅಂತ ಬಂತು. ಇನ್ನು ಎಷ್ಟೆಷ್ಟು ಬರುತ್ತೋ ಗೊತ್ತಿಲ್ಲ, ಬಟ್ ನೋಡಿ 38% ಅಂದ್ರೆ 0.38. ಇದಕ್ಕಿಂತ ಇದು ಕಡಿಮೆ ಇದೆ, 0.37 ಕಡಿಮೆ ಇದೆ. ಇನ್ನು 0.0038 ಇದಕ್ಕಿಂತ ಕಡಿಮೆ ಇದೆ, 0.0038 ಇದಕ್ಕಿಂತ ಕಡಿಮೆ ಇದೆ. ಅಂದ್ರೆ ಪೂರ್ತಿ ದೊಡ್ಡದು ಇದು, ಅದಕ್ಕಿಂತ ಚಿಕ್ಕದು, ಅದಕ್ಕಿಂತ ಚಿಕ್ಕದು. ಇನ್ನು -3.8 ಮೈನಸ್ ಇರೋದ್ರಿಂದ ಎಲ್ಲದಕ್ಕಿಂತ ಚಿಕ್ಕದು ಇದು. ದೇರ್ಫೋರ್ ಈ ಆಪ್ಷನ್ ಅಲ್ಲಿ ಇರುವಂತಹ ವ್ಯಾಲ್ಯೂಸ್ಗಳು ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಇದೆ, ಇಳಿಕೆ ಕ್ರಮದಲ್ಲಿ ಇದೆ ಅಂತ. ನೆಕ್ಸ್ಟ್ ಕ್ವಶನ್, 65/10⁻6 ಇದಕ್ಕೆ ಸಮನಾದದು. 65/10⁻6 ಈ ಮೈನಸ್ ನಾವು ತೆಗಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಇಂಟು 10⁻6 ಮೈನಸ್ ಹೋಗ್ತದೆ. ಯಾವಾಗ ಇದು ಛೇದದಲ್ಲಿರೋದು ಅಂಶಕ್ಕೆ ಬಂದಾಗ 10 ಜಸ್ಟ್ 6 ಆಗಿರ್ತದೆ. ಸೂತ್ರ ಯಾವ್ದು ಇಲ್ಲಿ ಬಳಸ್ತಿದೀವಿ ಇರೋದು ಅಂತಂದ್ರೆ a⁴1 / a⁻n a⁴n ಅಂತ ಘಾತಾಂಕದ ನಿಯಮಗಳಲ್ಲಿ ಇದು ಬರ್ತದೆ. ಸೊ ಕೆಳಗಡೆ ಮೈನಸ್ ತೆಗಿಬೇಕು ಅಂತಂದ್ರೆ ಅದನ್ನ ಅಂಶಕ್ಕೆ ಕಳಿಸಿ ಬಿಡ್ತೀವಿ, ಆಗ a⁴n ಅಂತ ಆಗ್ತದೆ. ಹಾಗಾಗಿ 65/10⁻6 ಇಷ್ಟನ್ನ ಮಾತ್ರ ಅಬ್ಸರ್ವ್ ಮಾಡಿ ನಾವೇನ್ ಮಾಡ್ಬೋದು ಅಂತಂದ್ರೆ ಆಪ್ಷನ್ ಗಳನ್ನ ಎಲಿಮಿನೇಟ್ ಮಾಡ್ಬೋದು. ಯಾಕಂದ್ರೆ ನೀವು ಏನೇ ಮಾಡಿದ್ರು ಕೂಡ ಅಂಕಿಗಳು ಯಾವಿರ್ತಾವ ಅಂದ್ರೆ 6 ಮತ್ತು 5 ಮಾತ್ರ ಇರ್ತವೆ, ಬೇರೆ ಎಕ್ಸ್ಟ್ರಾ ಅಂಕಿಗಳು ಬರಕ್ ಸಾಧ್ಯ ಇಲ್ಲ. ಆದ್ರೆ ಫಸ್ಟ್ ಆಪ್ಷನ್ ನೋಡಿ 3 ಅನ್ನೋ ಒಂದು ಹೊಸ ಅಂಕಿ ಬಂದಿದೆ, ಹಾಗಾಗಿ ಫಸ್ಟ್ ಆಪ್ಷನ್ ಅಲ್ಲ. ಇಲ್ಲೂ ಕೂಡ 3 ಅನ್ನೋ ಹೊಸ ಅಂಕಿ ಬಂದಿದೆ, ಹಾಗಾಗಿ ಸೆಕೆಂಡ್ ಆಪ್ಷನ್ ಅಲ್ಲ. ಇಲ್ಲಿ 73 ಆಗಿಬಿಟ್ಟಿದೆ, ಸೊ ಥರ್ಡ್ ಆಪ್ಷನ್ ಕೂಡ ಅಲ್ಲ. ಸೊ ಇರೋದು ಒಂದೇ ಒಂದು ಆಪ್ಷನ್, ಫೋರ್ತ್ ಆಪ್ಷನ್. ಇದನ್ನ ಬೇರೆ ರೀತಿ ಅನಲೈಸ್ ಮಾಡೋದಾದ್ರೆ ನೋಡಿ, ಇಲ್ಲಿ ಏನಂತ ಇದೆ? 0.065 ಅಂತ ಇದೆ ಇಂಟು 10⁻9. ಇಲ್ಲಿ ಬಂದಿರೋ ನಂಬರ್ ಮತ್ತು ಇಲ್ಲಿರೋ ನಂಬರ್ ಎರಡು ಸೇಮ್ ಅಂತ ಒಂದ್ಸರಿ ಪ್ರೂವ್ ಮಾಡಿಬಿಟ್ರೆ ಸೊ ಫೋರ್ತ್ ಆಪ್ಷನ್ ಕರೆಕ್ಟ್ ಅಂತ ಏನಂದ್ರೆ ವೆರಿಫೈ ಮಾಡ್ದಂಗೆ ಆಗ್ತದೆ. ಸೊ ಇಲ್ಲಿರೋದೇನು? 0.065 ಇಂಟು 10⁻9. ಸೊ ಇಲ್ಲಿರೋದು 65 ಇಂಟು 10⁻6. ಸೊ ಈಗ ಏನ್ ಮಾಡ್ತೀನಿ ನಾನು ಅಂತಂದ್ರೆ ಈ ನಂಬರ್ ಅನ್ನ 65 ಇಂಟು 10⁻6 ಅಂತ ತೋರಿಸ್ತೀನಿ. ಹೆಂಗದು ನೋಡಿ, ಈ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಶಿಫ್ಟ್ ಮಾಡ್ತೀನಿ. ಒಂದ್ ಅಂಕಿ ರೈಟ್ ಸೈಡ್ ಶಿಫ್ಟ್ ಮಾಡಿದಾಗ ಕೆಳಗಡೆ ಇರೋಂತ ಒಂದ್ರ ಕೆಳಗಡೆ ಒಂದು 0 ಬರ್ತದೆ. 2 ಅಂಕಿ ಶಿಫ್ಟ್ ಮಾಡಿದಾಗ ಮತ್ತೊಂದು 0 ಬರ್ತದೆ. ಮತ್ತೊಂದು ಅಂಕಿ ಶಿಫ್ಟ್ ಮಾಡಿದಾಗ ಮತ್ತೊಂದು 0 ಬರ್ತದೆ. ಅಂದ್ರೆ ಈಗ ಪಾಯಿಂಟ್ ಎಲ್ಲಿ ಬಂತು ಅಂತಂದ್ರೆ 65ರ ಮುಂಚೆ ನೆಕ್ಸ್ಟ್ ಬಂತು, ಅಂದ್ರೆ 65.00. 65.00 ಅಂದ್ರೂ ಒಂದೇ, 65 ಅಂದ್ರೂ ಒಂದೇ. ಕೆಳಗಡೆ ಯಾವಾಗ ಈ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ಬಂತಲ್ಲ, ಕೆಳಗಡೆ 3 0 ಎಕ್ಸ್ಟ್ರಾ ಬಂತು, ಅಂದ್ರೆ 1000 ಆಯ್ತು. 1000 ಅಂತ ಅಂದ್ರೂ ಒಂದೇ, 10⁻3 ಅಂದ್ರೂ ಒಂದೇ, ಇಂಟು 10⁻9. ನೋಡಿ 10⁻3ರಲ್ಲಿ ಇಲ್ಲಿ a⁻m/a⁻n ಈ ಸೂತ್ರ ಏನಾದ್ರು ಅಪ್ಲೈ ಮಾಡಿದ್ರೆ a⁻m - n. ಸೊ 65 ಇಂಟು 10⁻9 - 3 ಎಷ್ಟಾಗ್ತದೆ ಅಲ್ಲಿಗೆ? 65 ಇಂಟು 10⁻9 - 3 ಅಂದ್ರೆ 6. ನೋಡಿ 65 ಇಂಟು 10⁻6, 65 ಇಂಟು 10⁻6. ಸೊ 65 ಇಂಟು 10⁻6 ಅಂದ್ರೂ ಒಂದೇ, 0.065 ಇಂಟು 10⁻9 ಅಂದ್ರೂ ಒಂದೇ. ಸೊ ಫೋರ್ತ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್, ಒಂದು ಆಯತವನ್ನು ಅಡ್ಡಲಾಗಿ 2 ಸಮಭಾಗಗಳಾಗಿ ಮಾಡಲಾಗಿದೆ. ಮೊದಲೇನ್ ಮಾಡಿದರೆ, ಒಂದು ಆಯತನ ಅಡ್ಡ ಇಲ್ಲಿ ಮಧ್ಯದಲ್ಲಿ ಒಂದು ಸಮಭಾಗ ಮಾಡಿದ್ದಾರೆ.
ಸಮಭಾಗ ಮಾಡಿ ಆಮೇಲೆ ಪುನಃ 3 ಸಮಭಾಗಗಳಾಗಿ ವಿಭಜಿಸಲಾಗಿದೆ. ಮೇಲ್ಗಡೆ 1 2 3 ಸಮಭಾಗಗಳಾಗಿ ವಿಭಜಿಸಲಾಗಿದೆ. ಆಮೇಲೆ ಕೆಳಗಿನ ಭಾಗವನ್ನು 4 ಸಮಭಾಗಗಳಾಗಿ ವಿಭಜಿಸಲಾಗಿದೆ. ಹಾಗಾದ್ರೆ ಮೂಲ ಆಯತದ ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂತ ಕೇಳ್ತೀವಿ. ಸೊ ಮೊದಲಿಗೆ ಅರ್ಧ ಭಾಗ ಮಾಡಿರೋದ್ರಿಂದ ಅದನ್ನೇನಂತ ಬರಿತೀವಿ ನಾವು 1/2 ಅಂತ. ಸೊ ಇನ್ನು ಇದ್ರ ಒಳಗಡೆ ಫಸ್ಟ್ ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ಮೇಲಿನ ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ ಏನಂತ ಬರೀಬೇಕಾಗ್ತದೆ 2/3 ಜೊತೆಗೆ ಕೆಳಗಡೆ ಇರೋಂಥದ್ದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದ್ರೆ 2/4. 2/4. ಈಗ ಅಂಶದಿಂದ 2ನ್ನ ಕಾಮನ್ ತೆಗೆದುಬಿಟ್ರಿ ಏನಾಗುತ್ತೆ ಅಲ್ಲಿಗೆ 2/2 ಇಂಟು 1/3 ಪ್ಲಸ್ 1/4. ಸೊ 2ನ್ನು ಕ್ಯಾನ್ಸಲ್ ಮಾಡಿಬಿಟ್ರೆ ಅಲ್ಲಿಗೆ 1/3 ಪ್ಲಸ್ 1/4 ಲಸ ಎಷ್ಟು ಬರ್ತದೆ 3 4 12. ಇಲ್ಲಿ 4 ಗುಣಾಕಾರ ಆಗ್ತದೆ, ಇಲ್ಲಿ 3 ಗುಣಾಕಾರ ಆದ್ರೆ 4 1 4 3 1 3 4 ಪ್ಲಸ್ 3 ಸೊ 7/12. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಇದು ಒಂದು ರೀತಿ ಸಾಲ್ವ್ ಮಾಡೋದು. ಇನ್ನೊಂದು ರೀತಿ ಹೆಂಗ್ ಸಾಲ್ವ್ ಮಾಡ್ತೀವಿ ನಾವು ಅಂತಂದ್ರೆ ಇಲ್ಲಿ ಭಿನ್ನರಾಶಿ ಈ ವಿಭಾಗಗಳೇನ್ ಮಾಡಿದಾರಲ್ಲ ಇವು ಸಮವಾಗಿಲ್ಲ. ಸಮವಾಗಿಲ್ಲದ ಕಾರಣ ನಾವು ಡೈರೆಕ್ಟ್ ಆಗಿ ಭಿನ್ನರಾಶಿ ರೂಪದಲ್ಲಿ ಬರೆಯಕ್ಕಾಗಲ್ಲ. ಸೊ ಏನ್ ಮಾಡ್ಬೇಕಾಗಾದ್ರೆ ಅಂತಂದ್ರೆ ಈ ಭಿನ್ನರಾಶಿಯ ಭಾಗಗಳನ್ನ ಸಮಭಾಗಗಳಾಗಿ ಮಾಡಬೇಕು. ಸಮಭಾಗಗಳಾಗಿ ಹೆಂಗ್ ಮಾಡೋದು, ಮೇಲ್ಗಡೆ 3 ಸಮಭಾಗಗಳಿದ್ರೆ ಕೆಳಗಡೆ 4 ಸಮಭಾಗಗಳಿದೆ. ಸೊ ಒಟ್ಟು ಎಲ್ಲ ಸಮಭಾಗಗಳು ಸಮವಾಗಿರ್ಬೇಕು ಅಂತಂದ್ರೆ 3 ಮತ್ತು 4ರ ಲಸ ತಗೊಳ್ಳೋಣ. 3 ಮತ್ತು 4ರ ಲಸ ಎಷ್ಟು ಬರುತ್ತೆ 12. ಹಂಗಂದ್ರೆ ಮೇಲ್ಗಡೆನೂ 12 ಸಮಭಾಗಗಳು ಕೆಳಗಡೆನೂ 12 ಸಮಭಾಗಗಳಾಗಿ ಮಾಡಿದ್ರೆ ಎಲ್ಲಾ ಭಾಗವೂ ಕೂಡ ಸಮವಾಗಿರ್ತದೆ. ಸೊ ಭಿನ್ನರಾಶಿ ರೂಪದಲ್ಲಿ ಬರೆಯಕ್ಕೆ ಈಸಿ ಆಗ್ತದೆ. ಹಾಗಾದ್ರೆ ಮೇಲ್ಗಡೆ ಇರ್ತಕ್ಕಂಥ 3 ಭಾಗಗಳನ್ನ 12 ಮಾಡ್ಬೇಕು ಅಂತಂದ್ರೆ ಪ್ರತಿ ಭಾಗದಲ್ಲಿ ಎಷ್ಟೆಷ್ಟು ಸಮಭಾಗಗಳಾಗಿ ಎಕ್ಸ್ಟ್ರಾ ಮಾಡ್ಬೇಕು ಅಂತಂದ್ರೆ 4 ಎಕ್ಸ್ಟ್ರಾ ಭಾಗಗಳಾಗಿ ಮಾಡ್ಬೇಕು. ಸೊ ಇಲ್ಲಿ 1 2 3 ನೋಡಿ, ಇದು 1 ಸಮಭಾಗ, 2ನೇ ಸಮಭಾಗ, 3ನೇ ಸಮಭಾಗ, 4. ಈ ರೀತಿ ಪ್ರತಿಯೊಂದರಲ್ಲೂ 4 ಮಾಡಿದ್ರೆ ಒಟ್ಟು 12 ಸಮಭಾಗಗಳಾಗ್ತವೆ. ಸೊ ಅಲ್ಲಿಗೆ ಇದು 1 2 3 ಇದು 4. ಅದೇ ರೀತಿ ಇಲ್ಲಿ ಮಾಡೋಣ 1 2 3. ಸೊ ಇದು ಕೂಡ 12 ಸಮಭಾಗಗಳಾಗ್ತವೆ. ಇಲ್ಲಿ 1 2 3 4 ಸೇಮ್ ಅದೇ ರೀತಿ ಇಲ್ಲೂ ಕೂಡ 1 2 3 ಈ ಕಡೆ 4. ನೋಡಿ ಮೇಲ್ಗಡೆ 12 ಸಮಭಾಗಗಳಾಯ್ತು. ಅದೇ ರೀತಿ ಕೆಳಗಡೆ ಮಾಡಬೇಕು ಅಂತಂದ್ರೆ ಒಂದೊಂದು ಬಾಕ್ಸ್ ಅಲ್ಲಿ ಎಷ್ಟೆಷ್ಟು ಸಮಭಾಗ ಮಾಡ್ಬೇಕಾಗ್ತದೆ ಅಂತಂದ್ರೆ 3. ಯಾಕಂದ್ರೆ ಇಲ್ಲಿ 4 ಬಾಕ್ಸ್ ಇದೆ, ಪ್ರತಿಯೊಂದರಲ್ಲೂ 3 ಮಾಡಿದ್ರೆ 3 4 12 ಸಮಭಾಗ ಆಗ್ತದೆ. ದೇರ್ಫೋರ್ ಇದರಲ್ಲಿ 3 ಮಾಡಬೇಕು ಅಂದ್ರೆ 1 2 ಇಲ್ಲಿ 3. ಅದೇ ರೀತಿ ಇದು 1 2 ಇದು 3. ಅದೇ ರೀತಿ ಇಲ್ಲಿ 1 2 ಆಲ್ರೆಡಿ ಇದೆ, ಇಲ್ಲಿ 3. ಸೇಮ್ ಅದೇ ರೀತಿ 1 2 ಇಲ್ಲಿ 3 ಇದೆ. ಈಗ ಭಿನ್ನರಾಶಿ ರೂಪದಲ್ಲಿ ಬರೆಯೋಣ. ಒಟ್ಟು ಸಮಭಾಗಗಳ ಸಂಖ್ಯೆ ಎಷ್ಟು ಅಂದ್ರೆ ಮೇಲ್ಗಡೆ 12 ಕೆಳಗಡೆ 12. ಸೊ ಒಟ್ಟು 24 ಸಮಭಾಗಗಳಾಯ್ತು. ಅದರಲ್ಲಿ ಶೇಡ್ ಮಾಡಿರೋದು ಎಷ್ಟಕ್ಕೆ ಅಂತಂದ್ರೆ ಬಣ್ಣ ತುಂಬಿರೋದು ಎಷ್ಟಕ್ಕೆ ಅಂತಂದ್ರೆ 1 2 3 4 ನೋಡಿ 1 2 3 4 5 6 7 8 9 10 11 12 13 14. ಸೊ 14 ಸಮಭಾಗಗಳಿಗೆ ಬಣ್ಣ ತುಂಬಿರೋದ್ರಿಂದ ಮೇಲ್ಗಡೆ 14 ಬರ್ತದೆ, ಕೆಳಗಡೆ 24 ಬರ್ತದೆ. ಈಗ ಇದನ್ನ ಸಿಂಪ್ಲಿಫೈ ಮಾಡಿ ಸಂಕ್ಷಿಪ್ತ ರೂಪಕ್ಕೆ ತಂದ್ರೆ 2 7 14 2 12 24. ಸೊ 7/12 ಅನ್ನೋದು ಕರೆಕ್ಟ್ ಆಪ್ಷನ್. ನೀವು ಈ ರೀತಿನಾದ್ರೂ ಮಾಡಿ ಅಥವಾ ಈ ರೀತಿನಾದ್ರೂ ಮಾಡಿ, ಎರಡನ್ನು ಕರೆಕ್ಟ್ ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವಶನ್, 4/16 - 1/8 = 3/8. 6/7 - 2/9 = 4/2. ಹೀಗೆ ವಿದ್ಯಾರ್ಥಿಯೊಬ್ಬನು ಲೆಕ್ಕವನ್ನು ಬಿಡಿಸಿರುವುದನ್ನು ಗಮನಿಸಲಾಗಿದೆ. ಒಂದು ವೇಳೆ ಅವನ ಈ ಲೋಪದ ವಿನ್ಯಾಸವು ಇದೇ ರೀತಿ ಮುಂದುವರಿದರೆ 5/11 - 2/7 ಎಂಬುದಕ್ಕೆ ಅವನ ಉತ್ತರವು ಅಂತ ಕೇಳಿದರು. ಅಂದ್ರೆ 4/16 - 1/8ಕ್ಕೆ ಉತ್ತರ 3/8 ಅಲ್ಲ, ಆದ್ರೆ ಆ ವಿದ್ಯಾರ್ಥಿ ಆ ರೀತಿ ಲೆಕ್ಕ ಬಿಡಿಸ್ತಾ ಇದ್ದಾನೆ ಅಂತ ಅರ್ಥ. ಅದೇ ರೀತಿ 6/7 - 2/9 ಉತ್ತರ 4/2 ಅಲ್ಲ, ಆದ್ರೆ ಆ ವಿದ್ಯಾರ್ಥಿ ಆ ರೀತಿ ಬಿಡಿಸ್ತಾ ಇದ್ದಾನೆ. ಅಂದ್ರೆ ಅವನ ತಲೆಯಲ್ಲಿ ಏನಿದೆ ಅಂತಂದ್ರೆ ಭಿನ್ನರಾಶಿಗಳ ವ್ಯವಕಲನ ಅಂತಂದ್ರೆ ಅಂಶನ ಅಂಶದಲ್ಲಿ ಕಳಿಯೋದು, ಛೇದದಲ್ಲಿ ಕಳಿಯೋದು ಅಂತ ಅವನ ತಲೆಯಲ್ಲಿ ಇರೋದು. ಹಾಗಾಗಿ ಇಲ್ಲಿ ನೋಡಿ ಏನಂತ ಇದೆ ಅಂದ್ರೆ ಇಲ್ಲಿ ಲಾಜಿಕ್ ಬೇರೆ. ಸೊ ಇಲ್ಲಿ ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ನಾವಿಲ್ಲಿ ಆನ್ಸರ್ ಮಾಡ್ಬೇಕೆ ಹೊರತು ಭಿನ್ನರಾಶಿಗಳ ವ್ಯವಕಲನ ಮಾಡಿ ಆನ್ಸರ್ ಮಾಡಬಾರ್ದು. ಅದಕ್ಕೆ ಅವ್ರು ಹೇಳಿರೋದು ಈ ಲೋಪದ ವಿನ್ಯಾಸವು. ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೇಕಾಗಿದ್ದು ಆ ವಿನ್ಯಾಸ ಅಂದ್ರೆ ಪ್ಯಾಟರ್ನ್. ಆ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ನಾವು ಇದಕ್ಕೆ ಸೊಲ್ಯೂಷನ್ ನ ಹೇಳಬೇಕಾಗ್ತದೆ. ಇಲ್ಲಿ ಏನ್ ಪ್ಯಾಟರ್ನ್ ಇದೆ ಅಂದ್ರೆ 4 - 1 3 ಅಂದ್ರೆ ಅಂಶನ ಅಂಶದಿಂದ ಕಳೆದಿದೆ. 16 - 8 ಅಂದ್ರೆ 8 ಛೇದದಲ್ಲಿ ಕಳೆದಿದೆ.
ಅದೇ ರೀತಿ ಇಲ್ಲಿ ನೋಡಿ 6 - 2 ಅಂದ್ರೆ 4, 7 - 9, ಅಥವಾ ಅದನ್ನು ಉಲ್ಟಾನು ಮಾಡದೆ ನಾನು ಒಟ್ಟಿನಲ್ಲಿ ವ್ಯತ್ಯಾಸ ಕಂಡಿಡ್ದಾನೆ ಅಷ್ಟೇನೆ. 9ರಲ್ಲಿ 7 ಹೋದ್ರೆ 2. ಸೊ ಈ ರೀತಿ ಮಾಡಿದ್ರೆ ಅಂದ್ರೆ ಅಂಶನಾಂಶ ಛೇದದಲ್ಲಿ ಕಳೆಯೋದು ಅವನ ಪ್ಯಾಟರ್ನ್. ಹಾಗಾದ್ರೆ ಇಲ್ಲಿ ನೋಡೋಣ, 5 - 2 ಅಂದ್ರೆ 5ರಲ್ಲಿ 2 ಹೋದ್ರೆ 3, ಅಂದ್ರೆ ಅಂಶ ಏನಾಗಿರ್ಬೇಕು? 3 ಆಗಿರ್ಬೇಕು. ಅಂಶ 3 ಆಗಿರ್ಬೇಕು ಅಂತಂದ್ರೆ ಸೆಕೆಂಡ್ ಅಲ್ಲ, ಥರ್ಡ್ ಅಲ್ಲ, ಫೋರ್ತ್ ಅಲ್ಲ. ಸೊ ಉಳಿದಿರೋದು ಒಂದೇ ಒಂದು ಫಸ್ಟ್ ಆಪ್ಷನ್. ಛೇದ ಕೂಡ ನೋಡಿಬಿಡೋಣ. 11 - 7 ಅಂತಂದ್ರೆ 4, ದೇರ್ಫೋರ್ 3/4 ಕರೆಕ್ಟ್ ಆನ್ಸರ್. ಎರಡು ಭಿನ್ನರಾಶಿಗಳ ಗುಣಲಬ್ಧ 14/15 ಆಗಿದೆ. ಅವುಗಳ ಭಾಗಲಬ್ಧ 35/24 ಆದರೆ ಅವುಗಳಲ್ಲಿನ ದೊಡ್ಡ ಭಿನ್ನರಾಶಿ ಅಂತ ಕೇಳ್ತಾರೆ. ಸಪೋಸ್ ಆ ಭಿನ್ನರಾಶಿಗಳೇನಾಗಿರ್ಲಿ ಎಕ್ಸ್ ಮತ್ತು ವೈ, ಭಿನ್ನರಾಶಿ ಎಕ್ಸ್ ಮತ್ತು ವೈ. ಸೊ x/y ಅಂತ ಇರುತ್ತೆ. ಭಿನ್ನರಾಶಿಗಳ ಗುಣಲಬ್ಧ ಒಂದು ಭಿನ್ನರಾಶಿ ಎಕ್ಸ್ ಆಗಿರ್ಲಿ, ಒಂದು ಭಿನ್ನರಾಶಿ ಏನಾಗಿರ್ಲಿ? ಎಕ್ಸ್ ಆಗಿರ್ಲಿ, ಇನ್ನೊಂದು ಭಿನ್ನರಾಶಿ ವೈ ಆಗಿರ್ಲಿ. ಎರಡು ಭಿನ್ನರಾಶಿಗಳ ಗುಣಲಬ್ಧ ಅಂತ ಕೇಳಿದ್ರೆ, ಸೊ ಎಕ್ಸ್ ಇಂಟು ವೈ ಎಷ್ಟು ಬರಲಿ ಅಂತಂದ್ರೆ 14/15 ಅಂತ ಇರಲಿ. ಅವುಗಳ ಭಾಗಲಬ್ಧ ಅಂತ ಕೇಳ್ತಾರೆ. ಸೊ x/y, ಇಲ್ಲಿ ದೊಡ್ಡ ಸಂಖ್ಯೆ ಯಾವ್ದಾಗಿರ್ಲಿ ಎಕ್ಸ್, ಸಣ್ಣ ಸಂಖ್ಯೆ ವೈ. ಸಣ್ಣ ಸಂಖ್ಯೆಯಿಂದ ನಾವು ಭಾಗಿಸ್ತಿದೀವಿ. ಭಾಗಿಸಿದಾಗ ಉತ್ತರ ಎಷ್ಟು ಬರ್ತದೆ ಅಂತಂದ್ರೆ 35/24 ಬರ್ತದಂತೆ. ಹಾಗಾದ್ರೆ ಅವುಗಳಲ್ಲಿನ ದೊಡ್ಡ ಭಿನ್ನರಾಶಿ ಅಂದ್ರೆ ಎಕ್ಸ್ ಬೆಲೆ ಕೇಳಿದ್ದಾರೆ. ಎಕ್ಸ್ ಬೆಲೆ ಕೇಳಿದೆ ಅಂತಂದ್ರೆ ಎಕ್ಸ್ ನನಗೆ ಇರಬೇಕು, ವೈನ ಸಬ್ಸ್ಟಿಟ್ಯೂಟ್ ಮಾಡಿಬೇಡ. ಸೊ ವೈ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತಂದ್ರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಬೇಡ. 24 ಈ ಕಡೆ ಬಂದ್ರೆ 24x = 35 ವೈ. ಇನ್ನು ವೈ ಬೆಲೆಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಂದ್ರೆ 35ನ ಕೆಳಗಡೆ ತಗೋಬೇಕು. ದೇರ್ಫೋರ್ 24/35x = y. ಸೊ ಇದನ್ನ ತಗೊಂಡೋಗಿ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಎಕ್ಸ್ ವೈ ಅಂತಂದ್ರೆ ಎಷ್ಟು ಬಂದಿದೆ? 24/35 ಇಂಟು ಎಕ್ಸ್ = 14/15. ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ = 14/15. ಈ 24/35 ರೈಟ್ ಸೈಡ್ ತಗೊಂಡ್ರೆ ಉಲ್ಟಾ ರೆಸಿಪ್ರೋಕಲ್ ಆಗ್ತದೆ ವಿತ್ ಕ್ರಮ 35/24. ಈಗ ಏನಂದ್ರೆ ಡಿವೈಡ್ ಮಾಡೋಣ. 2 7 14, 2 12. ಅದೇ ರೀತಿ ಇಲ್ಲಿ 5 3 15, 5 7 35. ಈಗ ಅಂಶನ ಗುಣಿಸ್ರಿ, 7 7 49 ಆಗ್ತದೆ. ಕೆಳಗಡೆ 12 3 36. ಸೊ ಎಕ್ಸ್ ಸ್ಕ್ವೇರ್ = 49/36. ಹಾಗಾದ್ರೆ ಎಕ್ಸ್ ಏನಾಗ್ತದ? +/- 7/36 ಅಂದ್ರೆ ವರ್ಗಮೂಲ. 49 ವರ್ಗಮೂಲ 7, 36 ವರ್ಗಮೂಲ 6. 36 ಅಲ್ಲ 6, 36 ವರ್ಗಮೂಲ 6. ಸೊ ಛೇದ 6 ಬರ್ತದೆ. ಅಂಶ 7. ಸೊ 7/6. ಸೊ ಇಲ್ಲಿ ಭಿನ್ನರಾಶಿಗಳ ಬಗ್ಗೆ ಮಾತಾಡ್ತಾ ಇರೋದು ಜೊತೆಗೆ ಭಿನ್ನರಾಶಿಗಳ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ನೆಗೆಟಿವ್ ನಂಬರ್ ಆಗಕ್ ಸಾಧ್ಯ ಇಲ್ಲ. ದೇರ್ಫೋರ್ ಎಕ್ಸ್ ಅನ್ನೋದು ಯಾವ ನಂಬರ್ ಆಗಿರ್ಬೇಕು ಅಂತಂದ್ರೆ 7/6 ಆಗಿರ್ಬೇಕು. ದೇರ್ಫೋರ್ ಸೆಕೆಂಡ್ ಆಪ್ಷನ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಒಂದು ಭಿನ್ನರಾಶಿಯ ಅಂಶವು ಅದರ ಛೇದಕ್ಕಿಂತ 2 ಕಡಿಮೆ ಇದೆ. ಅಂಶ ಕಡಿಮೆ ಇದೆ ಛೇದಕ್ಕಿಂತ. ಒಂದು ವೇಳೆ ಅಂಶದಿಂದ 2 ಕಳೆದು ಛೇದಕ್ಕೆ 2 ಕೂಡಿದಾಗ ದೊರೆಯುವ ಹೊಸ ಭಿನ್ನರಾಶಿಯು 1/3 ಆದರೆ ಮೂಲ ಭಿನ್ನರಾಶಿ ಅಂತ ಕೇಳ್ತಾರೆ. ಓಕೆ, ಈಗ ಅಂಶ ಮತ್ತು ಛೇದಗಳನ್ನ ತಗೋಬೇಕೀಗ. ಸಪೋಸ್ ಛೇದ ಎಕ್ಸ್ ಆಗಿದೆ ಅಂತ ಅನ್ಕೊಳ್ರಿ. ಭಿನ್ನರಾಶಿಯ ಅಂಶ ಅದರ ಛೇದಕ್ಕಿಂತ 2 ಕಡಿಮೆ. 2 ಕಡಿಮೆ ಅಂತಂದ್ರೆ ಏನಾಗಿರ್ತದೆ? x - 2. ಛೇದ ಎಕ್ಸ್ ಆದ್ರೆ ಅಂಶ x - 2 ಇರ್ತದೆ. ಈಗ ಏನ್ ಮಾಡ್ಬೇಕಂತೆ, ಒಂದು ವೇಳೆ ಅದರ ಅಂಶದಿಂದ 2 ಕಳೆದು, ಅಂಶ ಯಾವುದು? x - 2. ಇದರಿಂದ ಮತ್ತೆ 2 ಕಳೆದು, ಈ -2 ಅನ್ನೋದು 2 ಕಡಿಮೆ ಇದ್ದಾಗ ಅಂತ ಹೇಳಿದ್ದು, ಈ -2 ಇಲ್ಲಿ ಕಳೆದಿದ್ದು. 2 ಕಳೆದು ಛೇದಕ್ಕೆ 2 ಕೂಡಿದಾಗ, ಛೇದಕ್ಕೆ 2 ಕೂಡಿದಾಗ ಅಂದ್ರೆ ಮೊದಲು ಎಕ್ಸ್ ಇತ್ತು, ಅದಕ್ಕೆ 2 ಕೂಡಿಸಿದ್ವಿ. ಯಾವ ಭಿನ್ನರಾಶಿ ಬರ್ತದಂತಂದ್ರೆ 1/3 ಬರ್ತದಂತೆ. ಹಾಗಾದ್ರೆ ಮೂಲ ಭಿನ್ನರಾಶಿ, ಈ ಭಿನ್ನರಾಶಿ ಕಂಡುಹಿಡಿಬೇಕು ನಾವು. ಓಕೆ, ಈಗ x - 2 ಅಂತಂದ್ರೆ -4 ಆಗ್ತದೆ. ಡಿವೈಡೆಡ್ ಬೈ x + 2 = 1/3. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3 ಈ ಕಡೆ, x + 2 ಈ ಕಡೆ. ಸೊ 3 × x - 4
ಈಕ್ವಲ್ ಟು 1 ಇಂಟು ಎಕ್ಸ್ ಪ್ಲಸ್ 2. 3 ಇಂಟು ಎಕ್ಸ್ ಅಂದ್ರೆ 3x ಮೈನಸ್ 3 ಇಂಟು 4 ಅಂದ್ರೆ 12. 1 ಇಂಟು ಎಕ್ಸ್ ಎಕ್ಸ್ ಪ್ಲಸ್ 1 2 2. ಎಕ್ಸ್ ಈ ಕಡೆ ಬರಲಿ, ಮೈನಸ್ 12 ಈ ಕಡೆ ಬರಲಿ. ಸೊ 3x ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ 12 ಈ ಕಡೆ ಬಂದ್ರೆ ಪ್ಲಸ್ 12 ಪ್ಲಸ್ 2. 2x ಅಲ್ಲಿ ಎಕ್ಸ್ ಹೋದ್ರೆ ಸಾರಿ 3x ಅಲ್ಲಿ ಎಕ್ಸ್ ಹೋದ್ರೆ 2x ಈಕ್ವಲ್ ಟು 12 2 ಅಂದ್ರೆ 14. ಡಿವೈಡ್ ಮಾಡ್ರಿ, 2 ಒಂದ್ಲೆ 2 7 14. ಸೊ ಎಕ್ಸ್ ಅಂದ್ರೆ ಎಷ್ಟು ಬಂತು? 7. ಬರೀ ಎಕ್ಸ್ ಬೆಲೆ ಬಂದಿದೆ ಅಷ್ಟೇನೆ, ಭಿನ್ನರಾಶಿ ಕಂಡುಹಿಡಿಬೇಕೀಗ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಕ್ಸ್ ಅಂದ್ರೆ ಎಷ್ಟು? 7 ಮೈನಸ್ 2 ಡಿವೈಡೆಡ್ ಬೈ 7. 7ರಲ್ಲಿ 2 ಹೋದ್ರೆ 5, ಕೆಳಗಡೆ 7. ಸೊ 5/7 ಅನ್ನೋದು ಭಿನ್ನರಾಶಿ. ನೋಡಿ, 5/7 ಕರೆಕ್ಟ್ ಆಪ್ಷನ್. ಈಗ ನಾನು ಅದನ್ನ ಇನ್ನೊಂದು ಕ್ವಶನ್ಗೆ ರಿಟರ್ನ್ ಏನ್ ಮಾಡ್ತೀನಿ ಅಂದ್ರೆ ವೆರಿಫೈ ಮಾಡ್ತೀನಿ. ಹೆಂಗೆ ಅಂದ್ರೆ ಫಸ್ಟ್ ಏನಿದೆ, ಒಂದು ಭಿನ್ನರಾಶಿಯ ಅಂಶವು ಅದರ ಛೇದಕ್ಕಿಂತ 2 ಕಡಿಮೆ. ಕರೆಕ್ಟ್ ಆಗಿದೆ. ಛೇದ 7 ಇದ್ರೆ ಅದಕ್ಕಿಂತ 2 ಕಡಿಮೆ ಇದೆ ಅಂಶ. ಓಕೆ. ಒಂದು ವೇಳೆ ಅಂಶದಿಂದ 2 ಕಳೆದು ಅಂದ್ರೆ 5ರಲ್ಲಿ 2 ಕಳಿಬೇಕು. ಜೊತೆಗೆ ಛೇದಕ್ಕೆ 2 ಕೂಡಿಸಿದಾಗ ಅಂದ್ರೆ 7 ಪ್ಲಸ್ 2. ಈಗ 5ರಲ್ಲಿ 2 ಹೋದ್ರಷ್ಟು 3, 7 ಪ್ಲಸ್ 2 9. ಭಿನ್ನರಾಶಿ ಯಾವ್ದು ಬರ್ತದೆ ಅಂತ ಹೇಳಿದ? 1/3. ಕರೆಕ್ಟಾ? 3 ಒಂದ್ಲೆ 3 3 ಕರೆಕ್ಟ್ ಆಗಿದೆ. ದೇರ್ಫೋರ್ 5/7 ಕರೆಕ್ಟ್ ಆಗಿರಂತ ಆಪ್ಷನ್.